ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 5ನೆಯ ತರಗತಿ ಪರಿಸರ ಅಧ್ಯಯನದಲ್ಲಿ ಈಗಾಗಲೇ ಮೊದಲ ಪಾಠ 1 ಜೀವ ಪ್ರಪಂಚದ ಬಗ್ಗೆ ತಿಳ್ಕೊಂಡಿದ್ದೇವೆ. ಜೀವ ಪ್ರಪಂಚದಲ್ಲಿ ಯಾವ ರೀತಿ ಅಲ್ಲಿ ಜೀವಿಗಳ ಒಂದು ಲಕ್ಷಣಗಳಾಗಿರ್ಬೋದು, ಪ್ರಾಣಿಗಳ ಚಲನೆಯ ಬಗ್ಗೆ ಎಲ್ಲವನ್ನು ಕೂಡ ನಾವು ಆ ಒಂದು ಪಾಠದಲ್ಲಿ ತಿಳ್ಕೊಂಡಿದ್ದೆವು. ಅದಾದ ಮೇಲೆ ನಾವು ತಿಳ್ಕೊಂಡಿರುವಂತಹ ಪಾಠ 2 ಕುಟುಂಬದಲ್ಲೂ ಕೂಡ ಹಾಗೆ ಯಾವ ರೀತಿಯ ಕುಟುಂಬಗಳು ಬರ್ತದೆ, ಚಿಕ್ಕ ಕುಟುಂಬಕ್ಕೆ ಏನು ಹೇಳೋದು, ದೊಡ್ಡ ಕುಟುಂಬಕ್ಕೆ ಏನು ಹೇಳೋದು, ಅದೆಲ್ಲ ಕೂಡ ಈ ಒಂದು ಪಾಠದಲ್ಲಿ ಬರ್ತದೆ. ಇನ್ನು ಬರುವಂತಹ ಪಾಠ ಸಮುದಾಯ. ಪಾಠ 3 ಸಮುದಾಯದ ಬಗ್ಗೆ ತಿಳ್ಕೊಳ್ಳೋಣ. ಸಮುದಾಯ ಅಂತ ಬಂದಾಗ ಮೊದಲಿಗೆ ಸಮುದಾಯ ಅಂದರೆ ಏನು ಅಂತ ನಮಗೆ ಗೊತ್ತಾಗಬೇಕು. ಸಮುದಾಯ ಅಂದರೆ ಏನು? ಸಮುದಾಯ ಅಂತ ಹೇಳಿದರೆ ಒಂದು ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹ. ಒಂದು ಪ್ರದೇಶದಲ್ಲಿ, ಅದು ಪ್ರದೇಶ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಸಮುದಾಯ ಅಂತ ಕರೀತೇವೆ. ಸಮುದಾಯದಲ್ಲಿನ ಸದಸ್ಯರು ಪರಸ್ಪರ ಅವಲಂಬಿಗಳಾಗಿರುತ್ತಾರೆ. ಸಮುದಾಯದಲ್ಲಿರುವ ಸದಸ್ಯರು ಪರಸ್ಪರ ಅವಲಂಬಿತರಾಗಿರುತ್ತಾರೆ. ಬೇರೆ ಬೇರೆ ಹೆಸರುಗಳಿಂದ ಸಮುದಾಯವನ್ನು ಗುರುತಿಸುತ್ತಾರೆ. ಬೇರೆ ಬೇರೆ ಸಮುದಾಯಗಳಿಂದ ಅವರು ಗುರುತಿಸುತ್ತಾರೆ. ಉದಾಹರಣೆಗೆ ಸಮುದಾಯದಲ್ಲಿ 3 ವಿಧ: ಗ್ರಾಮ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ ಎನ್ನುವಂತಹ 3 ರೀತಿಯ ಸಮುದಾಯಗಳನ್ನು ಕಾಣಬಹುದು. ವಿವಿಧ ಸಮುದಾಯಗಳು, ಇಲ್ಲಿ ಅವರು ಒಂದು ಊರಿನ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ. ಎಷ್ಟೊಂದು ಮನೆಗಳಿವೆಯಲ್ಲವೇ? ಈ ಊರಿನಲ್ಲಿ ಹಲವಾರು ಕುಟುಂಬಗಳು ವಾಸಿಸುತ್ತಿದೆ. ಈ ಎಲ್ಲ ಕುಟುಂಬಗಳ ಗುಂಪನ್ನು ನಾವು ಏನಂತ ಕರಿತೇವೆ? ಸಮುದಾಯ ಅಂತ ಕರಿತೇವೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಜನರ ಗುಂಪನ್ನು ಸಮುದಾಯ ಅಂತ ಕರೆಯುವಂಥದ್ದು. ಸಮುದಾಯ ಅಂತ ಬಂದಾಗ ಅದರಲ್ಲಿ 3 ವಿಧ: ಗ್ರಾಮ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ. ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳುವ. ಇದರಲ್ಲಿ ಒಂದು ಆಲೋಚಿಸುವಂಥ ವಿಷಯ, ಒಂದು ದೊಡ್ಡ ಜಾತ್ರೆ ನೋಡಲು ಬೇರೆ ಬೇರೆ ಊರಿನಿಂದ ಅನೇಕ ಕುಟುಂಬಗಳು ಬಂದಿವೆ. ಅವನ್ನು ಸಮುದಾಯ ಅಂತ ಎನ್ನಬಹುದೇ ಅಂತ ಅವರು ಕೇಳಿದ್ದಾರೆ. ಹೌದು, ಬೇರೆ ಬೇರೆ ಊರಿನಿಂದ ಅನೇಕ ಕುಟುಂಬಗಳು ಬಂದಿದೆ. ಅವುಗಳನ್ನು ಆ ಸಮುದಾಯ ಅಂತ ಹೇಳುವಂಥದ್ದು. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಜನರ ಸಮೂಹವನ್ನು ಸಮುದಾಯ ಎನ್ನುವಂಥದ್ದು. ಆದರೆ ಜಾತ್ರೆಯಲ್ಲಿ ಬಂದಿರುವಂತಹ ಸಮುದಾಯ ಅದು ಸಮುದಾಯ ಅಂತ ಹೇಳುವುದಲ್ಲ. ಅಲ್ಲಿ ಜಾತ್ರೆಗೆ ಕುಟುಂಬಗಳು ನೋಡಲಿಕ್ಕೆ ಬಂದಿರುವಂಥದ್ದು ಅಷ್ಟೇ ಹೊರತು ನಿರ್ದಿಷ್ಟವಾಗಿ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಅಂತಾದರೆ ಮಾತ್ರ ಅದು ಸಮುದಾಯಕ್ಕೆ ಸೇರ್ತದೆ ವಿನಃ ಇಲ್ಲೇನಾಗಿದೆ, ಅವರು ಹೇಳಿದ್ದಾರೆ ಒಂದು ದೊಡ್ಡ ಜಾತ್ರೆ ನೋಡಲು ಬೇರೆ ಬೇರೆ ಊರಿನಿಂದ ಅನೇಕ ಕುಟುಂಬಗಳು ಬಂದಿವೆ. ಇವುಗಳನ್ನೆಲ್ಲ ಸಮುದಾಯ ಎನ್ನಬಹುದಾ ಅಂತ ಕೇಳೋದು. ಇಲ್ಲ, ಅವುಗಳನ್ನೆಲ್ಲ ಸಮುದಾಯ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅನೇಕ ಕುಟುಂಬಗಳು ಇದೆ, ಆದರೆ ಅವರು ಜಾತ್ರೆ ನೋಡಲಿಕ್ಕೆ ಬಂದಿರುವಂಥದ್ದು. ರವಿಯ ಕಥೆಯನ್ನು ಓದಿ ಪ್ರಶ್ನೆಗೆ ಉತ್ತರಿಸಬೇಕು. ಆನಂದಪುರದಲ್ಲಿ ರವಿಯ ಮನೆ ಇದೆ. ಅವನ ತಂದೆ ಇಲ್ಲಿಯೇ ಹುಟ್ಟಿ ಬೆಳೆದಿದ್ದಾರೆ. ಇದೇ ರೀತಿ ಹಲವರು ಅದೇ ಊರಿನಲ್ಲಿ ಅನೇಕ ವರ್ಷಗಳಿಂದ ವಾಸವಾಗಿದ್ದಾರೆ. ಒಬ್ಬರ ಮನೆಯಲ್ಲಿ ಕಾರ್ಯಕ್ರಮ ಇದ್ದರೆ ಎಲ್ಲರೂ ನೆರವಾಗುತ್ತಾರೆ. ರವಿಯ ತಂದೆ ರೈತರಾಗಿದ್ದು ತಮ್ಮ ಕೆಲಸಕ್ಕೆ ಹಲವರನ್ನು ಅವಲಂಬಿಸಿದ್ದಾರೆ. ಸಮುದಾಯದ ಲಕ್ಷಣಗಳವು ಯಾವುದಾದರೂ 3 ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸಮುದಾಯದ ಲಕ್ಷಣ ಅಂತ ಬಂದಾಗ ಎಲ್ಲರೂ ಜೊತೆಯಾಗಿ ಬಾಳ್ವೆ ಮಾಡ್ತಾರೆ. ಒಬ್ಬರಿಗೊಬ್ಬರು ಸಹಾಯ ಹಸ್ತವನ್ನು ನೀಡ್ತಾರೆ. ಅವರು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ, ಭೂಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಜನರ ಸಮೂಹದೊಂದಿಗೆ ವಾಸ ಮಾಡ್ತಾ ಇರ್ತಾರೆ. ಹಾಗೆಯೇ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಮಗ್ನರಾಗಿರ್ತಾರೆ. ತಾವು ವಾಸಿಸುವಂತಹ ಕೆಲಸಗಳ ಹಂಚಿಕೆಯನ್ನು ಮಾಡಿಕೊಂಡು ತುಂಬಾ ಉತ್ತಮವಾಗಿ ಜೀವನ ಮಾಡುವಂಥದ್ದು. ಇಲ್ಲಿ ಓದಿ ತಿಳಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಓದಿ ತಿಳಿಬೇಕು? ನಾವು ನಮ್ಮವರೆಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುವ
ವಾಸಿಸುವ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುವ ಜನಸಮೂಹವನ್ನು ಸಮುದಾಯ ಅಂತ ಕರೆಯುವಂಥದ್ದು. ಸಮುದಾಯದ ಎಲ್ಲ ಸದಸ್ಯರು ತಾವು ತಮ್ಮ ಸಮೂಹವನ್ನು ಅವಲಂಬಿಸಿದ್ದೇವೆ ಎಂಬ ಭಾವನೆ ಹೊಂದಿರುತ್ತಾರೆ. ಸಮುದಾಯದ ಗಾತ್ರ ಚಿಕ್ಕದಾಗಿದ್ದರೆ ಈ ಭಾವನೆ ಹೆಚ್ಚಾಗಿರುತ್ತದೆ, ದೊಡ್ಡ ಗಾತ್ರದಂತೆ ಭಾವನೆ ಕಡಿಮೆ ಆಗ್ತಾ ಹೋಗುವಂಥದ್ದು. ಅಂದರೆ ಪರಿಸರದಲ್ಲಿ ಹೆಚ್ಚಿನ ಪ್ರಾಣಿ ವರ್ಗಗಳು ಗುಂಪುಗಳಾಗಿಯೇ ವಾಸಿಸುತ್ತಿದ್ದು ಸಮುದಾಯ ಕಂಡುಬರುತ್ತದೆ. ಜೇನುನೊಣ ಇರ್ಬೋದು, ಇರುವೆಗಳಿರ್ಬೋದು ಸಮುದಾಯದಲ್ಲಿ ವಾಸಿಸುವುದರೊಂದಿಗೆ ಕೆಲಸಗಳ ಹಂಚಿಕೆಯನ್ನು ಕೂಡ ಮಾಡ್ತದೆ. ಇವುಗಳ ವಿಶೇಷತೆ ಅಂದರೆ ಕೆಲಸಗಳನ್ನು ಹಂಚಿಕೆ ಮಾಡುವುದು. ನಿನ್ನ ಸುತ್ತಲಿನ ಪರಿಸರವನ್ನು ಕಂಡು ಬರುವ ಇತರ ಜೀವಿಗಳ ಸಮುದಾಯವನ್ನು ಗುರುತಿಸಿ ಸ್ನೇಹಿತರೊಂದಿಗೆ ಚರ್ಚಿಸುವುದು. ಇಲ್ಲಿ ನೋಡಿ, ಇಲ್ಲಿರುವ ಚಿತ್ರಗಳಲ್ಲಿ ನೀನು ಗುರುತಿಸಿದ ಅಂಶಗಳನ್ನು ಬರಿ ಅಂತ ಹೇಳಿದ್ದಾರೆ. ಗ್ರಾಮೀಣ ಸಮುದಾಯವನ್ನು ಚಿತ್ರ ಕೊಟ್ಟಿದ್ದಾರೆ. ಏನೆಲ್ಲ ನೀನು ಇಲ್ಲಿ ಕಾಣ್ತಾ ಇದೆಯಾ? ಅಲ್ಲಿ ಮೊದಲನೇ ಚಿತ್ರದಲ್ಲಿ ಗದ್ದೆ ಹೂಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ದನ ಇದೆ, ಎಮ್ಮೆ ಇದೆ, ಬಡಗಿ ಮರದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಕಬ್ಬಿಣದ ಕೆಲಸ ಮಾಡುವಂಥವನು ಕಮ್ಮಾರ. ಆಮೇಲೆ ಈ ರೀತಿಯಾಗಿ ಬರಿತಾ ಹೋಗುವಂಥದ್ದು. ನೀನು ಗ್ರಾಮೀಣ ಪ್ರದೇಶ ಚಿತ್ರದಲ್ಲಿ ಏನೆಲ್ಲ ಗುರುತಿಸಿದೆ ಅದನ್ನು ಬರೆಯುವಂಥದ್ದು. ನಂತರ ನಗರ ಸಮುದಾಯ, ಎರಡನೆಯದು ನಗರ ಸಮುದಾಯದ ಅಲ್ಲಿ ಕಟ್ಟಡಗಳು, ಆಮೇಲೆ ಲೈಟ್ ಕಂಬಗಳು, ವಾಹನಗಳ ದಟ್ಟಣೆ, ಜನದಟ್ಟಣೆ, ಹೊಗೆ, ಇದೆಲ್ಲ ಕೂಡ ನಾವು ಅದರಲ್ಲಿ ಕಾಣುವಂಥದ್ದನ್ನು ಬರಿಬೋದು. ಇನ್ನು ಬುಡಕಟ್ಟು ಸಮುದಾಯದವರು ಮುಖ್ಯವಾಗಿ ಅವರು ಕಾಡಿನಲ್ಲಿ ವಾಸ ಮಾಡುವಂಥವರು. ಒಂದು ಕಾಡು ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಜನರ ಸಮೂಹ ಕಾಡಿನಲ್ಲಿ ವಾಸ ಮಾಡುವಂತಹ ಒಂದು ಸಮೂಹವೇ ಬುಡಕಟ್ಟು ಸಮುದಾಯ. ಇಲ್ಲಿ ಅವರಿಗೆ ನಾವು ನೋಡಿದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಒಲೆಯನ್ನು ಹೊತ್ತಿಸಿರುವಂಥದ್ದು, ಆಮೇಲೆ ಅಡಿಗೆ ಮಾಡ್ತಾ ಇರುವಂಥದ್ದು, ಒಂದು ಚಿಕ್ಕದಾದ ಮನೆ ಇರುವಂಥದ್ದು, ಈ ರೀತಿಯಾಗಿ ಬರಿತಾ ಹೋಗುವಂಥದ್ದು. ಇನ್ನು ಬರುವಂಥದ್ದು ಪುಟ ಸಂಖ್ಯೆ 34 ತೆಗೆಯಿರಿ. ಅದರಲ್ಲಿ ಇಲ್ಲಿ ಒಂದು ಗ್ರಾಮೀಣ ಸಮುದಾಯದ ಚಿತ್ರ ಇದೆ. ಈ ಚಿತ್ರದಲ್ಲಿರುವ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳು ಯಾವುದು ಎಂಬುದರ ಬಗ್ಗೆ ಬರೆಯುವಂಥದ್ದು. ಕೃಷಿ ಚಟುವಟಿಕೆ ಯಾವುದು, ಕೃಷಿಯೇತರ ಚಟುವಟಿಕೆಗಳು ಯಾವುದು ಅಂತ ಆ ಚಿತ್ರವನ್ನು ಗಮನಿಸ್ತಾ ನಾವು ಬರೀಬೇಕು. ಇಲ್ಲಿ ನಾವು ನೋಡುವುದಾದರೆ ಕೃಷಿ ಚಟುವಟಿಕೆ ಯಾವುದು ಇದೆ, ಅಲ್ಲಿ ಕೃಷಿ ಚಟುವಟಿಕೆಯಾಗಿರುವಂಥದ್ದು ಉಳುಮೆ ಮಾಡುವಂಥದ್ದು, ಪೈರನ್ನು ಕೊಯ್ಯುವಂಥದ್ದು, ಜಳ್ಳ ಹೊಟ್ಟನ್ನು ಬೇರ್ಪಡಿಸುವಂಥದ್ದು, ಪೈರಿನ ಭತ್ತ ಬೇರ್ಪಡಿಸುವಿಕೆ, ಇನ್ನು ಕೃಷಿಯೇತರ ಚಟುವಟಿಕೆಗಳನ್ನು ನೋಡಿದರೆ ಕುಂಬಾರ ಮಡಿಕೆಯನ್ನು ಮಾಡ್ತಾ ಇದ್ದಾನೆ, ಬುಟ್ಟಿ ಹೆಣಿತಿದ್ದಾನೆ, ಕಮ್ಮಾರ ಕಬ್ಬಿಣದ ಕೆಲಸ ಮಾಡ್ತಾ ಇದ್ದಾನೆ, ಮೀನು ಹಿಡಿಯುವಂಥದ್ದು. ಆಮೇಲೆ ಈ ರೀತಿಯಾಗಿ ಎಲ್ಲವನ್ನು ಬರಿತಾ ಹೋಗಿ. ಸಮುದಾಯದಲ್ಲಿ ಪ್ರತಿ ಕುಟುಂಬಕ್ಕೂ ದಿನನಿತ್ಯದ ಚಟುವಟಿಕೆಗಳಿಗೆ ಅನೇಕ ವಸ್ತು ಸಲಕರಣೆಗಳು ಅವಶ್ಯಕತೆ ಇದೆ. ಗ್ರಾಮ ಸಮುದಾಯಗಳಲ್ಲಿ ಪರಸ್ಪರ ಅವಲಂಬನೆ ಹೆಚ್ಚಾಗಿ ಕಂಡುಬರುತ್ತದೆ. ಪ್ರತಿಯೊಂದು ವ್ಯಕ್ತಿಯನ್ನು ಎಲ್ಲರೂ ಗೌರವಿಸುತ್ತಾರೆ. ಚಟುವಟಿಕೆ ನೋಡಿ, ರೈತನ ಕೃಷಿ ಚಟುವಟಿಕೆಗೆ ಬೇಕಾದ ಸಲಕರಣೆಗಳನ್ನು ಪಟ್ಟಿ ಮಾಡಿ ಯಾವುದರಿಂದ ದೊರೆಯುತ್ತದೆ ಎಂಬುದನ್ನು ಬರೆಯುವುದು. ಸಲಕರಣೆ: ನೇಗಿಲು, ಗುದ್ದಲಿ, ಕತ್ತಿ, ಮಡಕೆ, ನೊಗ. ಯಾರಿಂದ? ಬಡಗಿಯಿಂದ. ಕಮ್ಮಾರ, ಕತ್ತಿ ಕಮ್ಮಾರ. ಆಮೇಲೆ ಇಲ್ಲಿ ನೋಡಿ, ಪುಟ ಸಂಖ್ಯೆ 35ರಲ್ಲಿ
ಭಾರತದಲ್ಲಿ 72% ಜನರ ಗ್ರಾಮಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ 70% ಭಾಗದಷ್ಟು ಮಂದಿಗೆ ಕೃಷಿ ಜೀವನಾಧಾರ. ಕೃಷಿಯೊಂದಿಗೆ ಹೈನುಗಾರಿಕೆ, ಹಸು, ಎಮ್ಮೆ ಸಾಕಣೆ, ಕೋಳಿ ಸಾಕಣೆ, ಮೀನುಗಾರಿಕೆ, ರೇಷ್ಮೆ ಹುಳ ಸಾಕಣೆ ಮುಂತಾದ ಉಪಕಸುಬುಗಳನ್ನು ಮಾಡುತ್ತಾ ಇರುತ್ತಾರೆ. ನೇಕಾರ, ಕಮ್ಮಾರ, ಬಡಗಿ, ಬುಟ್ಟಿ ಹೆಣೆಯು ಇತ್ಯಾದಿ ಕಸುಬುಗಳಲ್ಲಿ ಗ್ರಾಮಗಳಲ್ಲಿ ಕಾಣಬಹುದು. ಕೃಷಿ ಚಟುವಟಿಕೆ ಮಳೆಯನ್ನು ಅವಲಂಬಿತವಾಗಿದೆ. ನೈರ್ಮಲ್ಯ, ಆರೋಗ್ಯ, ಶಿಕ್ಷಣ, ಉದ್ಯೋಗ ಸಂಬಂಧಿ ಸಮಸ್ಯೆಗಳು ಗ್ರಾಮಗಳಲ್ಲಿ ಇವೆ. ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರವು ಅನೇಕ ಕ್ರಮಗಳನ್ನು ಹಮ್ಮಿಕೊಂಡು ಅವುಗಳು ಒಂದು ಗ್ರಾಮೀಣ ವಿದ್ಯಾವಂತ ಯುವ ಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಮತ್ತು ಜವಾಹರ್ಲಾಲ್ ಗ್ರಾಮಾಭಿವೃದ್ಧಿ ಯೋಜನೆ. 2 ಗುಣಾತ್ಮಕ ಶಿಕ್ಷಣವನ್ನು ನೀಡಲು ಸರ್ವ ಶಿಕ್ಷಣ ಅಭಿಯಾನ. 3 ಗ್ರಾಮ ನೈರ್ಮಲ್ಯದ ಕುರಿತಾಗಿ ನಿರ್ಮಲ ಗ್ರಾಮ ಯೋಜನೆ. 4 ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ. 5 ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆಗಳನ್ನು ಕಟ್ಟಲು ಸಾಲ ಹಾಗೂ ಅನುದಾನ ನೀಡಲು ಆಶ್ರಯ ಯೋಜನೆ. ಇಲ್ಲಿ ನಾವು ನೋಡುವುದಾದರೆ ಯಾವುದೆಲ್ಲ ಕೆಲಸವನ್ನು ಕೊಡ್ತಾರೆ. 1 ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ, ಜವಾಹರ್ಲಾಲ್ ಗ್ರಾಮ ಅಭಿವೃದ್ಧಿ ಯೋಜನೆ. 2 ಗುಣಾತ್ಮಕ ಶಿಕ್ಷಣವನ್ನು ನೀಡಲು ಸರ್ವ ಶಿಕ್ಷಣ ಅಭಿಯಾನ. 3 ಗ್ರಾಮ ನೈರ್ಮಲ್ಯದ ಗುರಿಗಾಗಿ ನಿರ್ಮಲ ಗ್ರಾಮ ಯೋಜನೆ. ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ. ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆಗಳನ್ನು ಕಟ್ಟಲು ಸಾಲ ಹಾಗೂ ಅನುದಾನ ನೀಡಲು ಆಶ್ರಯ ಯೋಜನೆ. ಇವಿಷ್ಟನ್ನು ಇವತ್ತಿಗೆ ನಾವು ತಿಳ್ಕೊಂಡಿರುವಂಥದ್ದು. ಇದರಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ನೋಡಿದರೆ ಗ್ರಾಮ ಸಮುದಾಯ ಆಗ್ತದೆ. ಅದಾದ ನಂತರ ಮುಂದಿನ ವಿಡಿಯೋದಲ್ಲಿ ನಾವು ನಗರ ಸಮುದಾಯದ ಬಗ್ಗೆ ತಿಳ್ಕೊಳ್ಳೋ. ಗ್ರಾಮ ಸಮುದಾಯದಲ್ಲಿ ಕಂಡುಬರುವಂಥ ಕಸುಬುಗಳನ್ನು ಬರೆಯುವಂಥದ್ದು: ಹೈನುಗಾರಿಕೆ, ನೇಯ್ಗೆ, ರೇಷ್ಮೆ ಹುಳುಗಳನ್ನು ಸಾಕುವುದು, ಬುಟ್ಟಿ ತಯಾರಿಕೆ ಮಾಡುವುದು, ಮೀನುಗಾರಿಕೆ ಮಾಡುವುದು, ಕೋಳಿ ಸಾಗಾಣಿಕೆ ಮಾಡುವುದು, ಆಮೇಲೆ ಈ ರೀತಿ ಹಂದಿ ಸಾಕಾಣೆ, ಮಡಕೆ ತಯಾರಿಸುವುದು. ಇದೆಲ್ಲ ಒಂದು ಗ್ರಾಮ ಅಂತ ಬಂದಾಗ ನಮ್ಮ ಹಳ್ಳಿ ಅಂತ ನೆನಪಾಗಬೇಕು. ನಮ್ಮ ಹಳ್ಳಿಯಲ್ಲಿ ಏನೆಲ್ಲ ಕೆಲಸವನ್ನು ಮಾಡ್ತಾರೆ ಅದನ್ನೆಲ್ಲ ಬರಿತಾ ಹೋಗುವಂಥದ್ದು. ಇನ್ನು 2ನೇದು ಗ್ರಾಮದ ಜನರು ಎದುರಿಸುವ ಸಮಸ್ಯೆಗಳಾವು. ಗ್ರಾಮದ ಜನರು ಎದುರಿಸುವ ಸಮಸ್ಯೆಗಳು ಯಾವುದು ಸಮಸ್ಯೆಗಳನ್ನು ಎದುರಿಸ್ತಾರೆ ಗ್ರಾಮದ ಜನರು? 1 ಉದ್ಯೋಗದ ಸಮಸ್ಯೆ, ಸರಿಯಾಗಿ ಶಿಕ್ಷಣ ದೊರಕದಿರುವುದು, ಇರುವವರ ಆರೋಗ್ಯ ಸೌಲಭ್ಯ ಸರಿಯಾಗಿಲ್ಲದಿರುವುದು, ನೈರ್ಮಲ್ಯದ ಸಮಸ್ಯೆ, ಆಹಾರದ ಸಮಸ್ಯೆ, ನೈರ್ಮಲ್ಯ ಸಮಸ್ಯೆ, ಪೌಷ್ಟಿಕ ಆಹಾರದ ಸಮಸ್ಯೆ. ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡ ಯೋಜನೆಗಳಲ್ಲಿ ಒಂದನ್ನು ಬರೆಯಿರಿ. ರೋಜ್ಗಾರ್ ಯೋಜನೆಯಲ್ಲಿ ಈ ಯೋಜನೆಯಲ್ಲಿ ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಉದ್ಯೋಗ ಕಲ್ಪಿಸುವುದು. ಆ ಉದ್ದೇಶದಿಂದಾಗಿ ಇನ್ನು ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡ ಯೋಜನೆಗಳಲ್ಲಿ 1 ರೋಜ್ಗಾರ್ ಯೋಜನೆ. ಆ ಮೂಲಕ ಯೋಜನೆಗಳನ್ನು ಜನರಿಗೆ ಉದ್ಯೋಗ ಕಲ್ಪಿಸಿ ಉದ್ಯೋಗದ ಉದ್ದೇಶದಿಂದ ಈ ಯೋಜನೆ ಮೂಲಕ ಸ್ವಂತ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡು ಸ್ವಾವಲಂಬನೆ ಜೀವನ ನಡೆಸಬಹುದು. ಇನ್ನು ಬರುವಂಥದ್ದು ನೋಡಿ, ಇಲ್ಲಿ ನಗರ ಸಮುದಾಯವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.